ಲಕ್ಷಾಂತರ ಆಡ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಆಗಿದೆ. ವ್ಯಕ್ತಿ ಯಾರು, ಏನಕ್ಕೆ ಕೊಲೆ ಆಗಿದೆ, ಎಷ್ಟು ಗಂಟೆಲಿ ಆಗಿದೆ? ಈ ದಿವಸ ಸಾಯಂಕಾಲ ಬಿಟ್ವೀನ್ 6:30 to 6:40 ಅನ್ಕೊಳ್ಳೋಣ. ಆ ಟೈಮಲ್ಲಿ ಒಂದು ಈ ಇನ್ಸಿಡೆಂಟ್ ಆಗಿರೋದು. ಇದೊಂದು ದರ್ಶಿನಿ ಇದೆ ಇಲ್ಲಿ ಹೋಟೆಲು. ಅಲ್ಲೇ ಒಬ್ಬ ವ್ಯಕ್ತಿ ಇವ್ರು ಯಾರು ಡಿಸೀಸ್ಡ್ ಇದ್ರದಲ್ಲಿ ಜಯಪ್ರಕಾಶ್ ಅಲಿಯಾಸ್ ಅಪ್ಪಿ ಅಂತ ಅವ್ರ ಹೆಸರು. ಅವರು ಇಲ್ಲಿ ಪಕ್ಕದೇ ಒಂದು ಯಾವುದೋ ಒಂದು ಅನ್ನದಾನ ಮಾಡ್ತಾ ಇದ್ರು. ಅಲ್ಲಿ ಪ್ರೋಗ್ರಾಮ್ ಇತ್ತು ಅಂತೆ. ಅಲ್ಲಿ ಅನ್ನದಾನ ಮಾಡಬೇಕಾದಾಗ ಅಲ್ಲೇನೋ ಸ್ವಲ್ಪ ಬಂದು ನೋಡಿರ್ಬೇಕು ಇವ್ರು ಯಾರು ಅಂತ. ಇಲ್ಲಿ ಈ ಹೋಟೆಲಲ್ಲಿ ಓಡಿ ಬಂದಿದ್ದು ಅವರೊಂದು 4 to 5 ಮೆಂಬರ್ಸ್ ಬಂದು ಇದು ಮಾಡಿರೋದು ಅಂತ ಒಂದು ನಮಗೆ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಆದಷ್ಟು ಬೇಗ ಇದರೊಳಗೆ ಏನೋ ಒಂದು ವಿಶೇಷ ತಂಡ ರಚನೆ ಮಾಡಿದ್ದೀವಿ. ಆದಷ್ಟು ಬೇಗ ಇದರಲ್ಲಿ ಯಾರು ಅಂತ ಕಾರಣೀಭೂತರಾದ ವ್ಯಕ್ತಿಗಳಿಗೆಲ್ಲ ನಾವು ನೋಡಿಬಿಟ್ಟು ಅದನ್ನು ಸೆಕ್ಯೂರ್ ಮಾಡ್ತೀವಿ. ಇವರು ಹಿನ್ನೆಲೆ ಏನು ಅಂತಂತಂದ್ರೆ ಹಿಂದೆ ಒಂದು 2005-6 ಒಂದು ಕೇಸ್ ಆಗಿದ್ದಿದೆ. ಇವ್ರದ್ದು ಅಕ್ಯೂಸ್ ನಂಬರ್ ಬೇರೆ ಒಂದು ಅವ್ರ ಮೇಲೆ ಮೇಜರ್ ಏನು ಇದಿರಲಿಲ್ಲ ಅದರಲ್ಲಿ. ಅದಾದ ನಂತರ ಇವರು ಒಂದು ಆಟೋ ಡ್ರೈವಿಂಗು ಮತ್ತು ಆಟೋ ರೈಡ್ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ರು. ಅದಾದ ನಂತರ ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಏರಿಯಾದಲ್ಲಿ ಇಲ್ಲ ಅಂತೆಲ್ಲ ಅವರು ಬೇರೆ ಬೇರೆ ಕಡೆ ಎಲ್ಲ ಕಡೆ ತಿರುಗಾಟ ಮಾಡ್ಕೊಂಡಿರುವಂಥ ಇವರು. ಆಮೇಲೆ ಇವ್ರದ್ದು ಫ್ಯಾಮಿಲಿಯವ್ರ ಜೊತೆಗೂ ನಾವು ಕೇಳಿದಾಗ ಅದು ಸ್ಪೆಸಿಫಿಕ್ ಆಗಿ ರೆಸಿಡೆನ್ಸ್ ಇಲ್ಲಿ ಇರೋದ್ ಬಗ್ಗೆ ಅವ್ರೇನು ಹೇಳಲ್ಲ. ಬಟ್ ಮೂವ್ಮೆಂಟಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಅಷ್ಟೇ. ಅಂದ್ರೆ ಬೇರೆ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು. ಆಮೇಲೆ ಇವ್ರದ್ದು ಯಾರು ಫ್ರೆಂಡ್ಸ್ ಇದ್ದಾರೆ, ಒಂದೇನೋ ಹಿಂದಿಂದ ಒಂದೇನೋದು ಇದು ಇರ್ಬೋದು ಅಂತ ಅನ್ಕೊಂತೀವಿ. ರೀಸೆಂಟ್ ಗಲಾಟೆಯಲ್ಲಿ ಯಾವುದು ಕೇಸಸ್ ಇಲ್ಲ ಇವ್ರದ್ದು. 2000 ಅದೇನೋ ಮರ್ಡರ್ ಕೇಸ್ ಹೇಳಿದೀವಿ 2006. ಅದಾದ ನಂತರ ಯಾವುದು ಇವ್ರ ಮೇಲೆ ಕೇಸ್ ಇಲ್ಲ. ಫರ್ದರ್ ಆಕ್ಟಿವ್ ಆಗಿ ಅಂತೂ ಏನು ಇಲ್ಲ ಅಂತ ಅನ್ಸುತ್ತೆ. ರೌಡಿ ಶೀಟ್ ಇಲ್ಲ ಇವ್ರ ಮೇಲೆ, ರೌಡಿ ಶೀಟ್ ಓಪನ್ ಆಗಿಲ್ಲ ಇವ್ರ ಮೇಲೆ. ಅದಾದ ನಂತರ ಫರ್ದರ್ ಇವಾಗ ಏನು ಯಾಕೆ ಇದು ಆಗಿದ್ದು, ಹಿಂದಿಂದ ಏನಾದರೂ ದ್ವೇಷ ಏನಾದರೂ ಇತ್ತಾ ಅಥವಾ ಇನ್ಸಿಡೆಂಟ್ ಏನಾದ್ರು ಆಗಿದ್ದು ಅದನ್ನ ಚೆಕ್ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಅದನ್ನು ಸೆಕ್ಯೂರ್ ಮಾಡ್ತೀವಿ. ಈಗ 5 ತಂಡಗಳನ್ನ ಮಾಡಿದ್ದೀವಿ. 5 ತಂಡಗಳು ಮಾಡಿದ್ದೀವಿ. ಆದಷ್ಟು ಬೇಗ ಇದು ಮಾಡ್ತೀವಿ. ಸರ್ ಇನ್ನೊಂದು ಸರ್, ಇದು ನಿಮ್ಮದೇ ಡಿವಿಷನ್ ಬೇಗೂರು ಲಿಮಿಟ್ಸ್ ಅಲ್ಲಿ ಒಂದು 2-3 ಡೇಸ್ ಬ್ಯಾಕ್ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ರು ಇನ್ಸಿಡೆಂಟ್ ಆಗಿತ್ತು. ಇವತ್ತು ಇಬ್ರು ಡೆತ್ ಆಗಿದೆ. ಅದೇನಂತ ಕೇಸ್ ಆಗಿದೆ, ಏನಾಗಿದೆ ನೋಡಿ. ಒಂದು ಹೇಳೋದನ್ನ ಹೇಳಿ ಸರ್. ನೋಡಿ, 19ನೇ ತಾರೀಕಿಗೆ ಒಂದು ಗೋ ಗ್ಯಾಸ್ ಇನ್ಸಿಡೆಂಟ್. ಮನೆಯಲ್ಲಿ ಅದು ಗ್ಯಾಸ್ ಸಿಲಿಂಡರ್ ಆನ್ ಮಾಡಿಬಿಟ್ಟು ಹೊರಗಡೆ ಹೋಗಿರ್ತಾರೆ. ಅವಾಗ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಅವರು ಬೆಳಗ್ಗೆ 7 o'clock ವರೆಗೆ ಆನ್ ಮಾಡಕ್ಕೆ ಹೋದಾಗ ಅದು ಸಿಲಿಂಡರ್ ಬರ್ಸ್ಟ್ ಆಗಿದ್ದಿದೆ. ಆ ಬರ್ಸ್ಟ್ ಆದಾಗ ಅಲ್ಲಿರುವಂಥ 5 ಜನ ಏನು ಮಲಗಿದ್ರು ಅವರು ಕೂಡ ಸ್ವಲ್ಪ ಇನ್ಹೇಲ್ ಮಾಡಿರ್ತಾರೆ. ಆ ಇನ್ಹೇಲ್ ಮಾಡಿದ ನಂತರ ಅವರಿಗೆ ಅದು ಹಾಸ್ಪಿಟಲೈಸ್ ಮಾಡಿದ್ವಿ ಸೇಂಟ್ ಜಾನ್ಸ್. ಅದಾದ ನಂತರ ಈ ಕಡೆ ವಿಕ್ಟೋರಿಯಾದಲ್ಲಿ ಇವತ್ತು ಬೆಳಗ್ಗೆ ಇಬ್ಬರದು ಡೆತ್ ಆಗಿದ್ದಿದೆ. ಅದರಲ್ಲಿ ಒಬ್ಬ ಚಿಕ್ಕ ಮಗು ಇದೆ ಮತ್ತು ಇನ್ನೊಬ್ಬ ಅವನು ವ್ಯಕ್ತಿ ಯಾರು ಇದ್ದಾನೆ ಅವ್ರದ್ದು ಆಗಿದ್ದಿದೆ. ಒರಿಸ್ಸಾ ಮೂಲದವರಿದ್ದಾರೆ. ಮಿಕ್ಕಿದವ್ರದ್ದು ಕಂಡೀಷನ್ನು ಕೂಡ ಇನ್ನೂ ಅಬ್ಸರ್ವೇಷನಲ್ಲಿದೆ. ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಗ್ಯಾಸ್ ಕನ್ಸ್ಯೂಮ್ ಮಾಡಿದ್ರಿಂದ ಸ್ವಲ್ಪ ಸಿಚುವೇಶನ್ ಅದ್ರ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ದೀವಿ. ಕೇಸ್ ಏನಾದ್ರು ಯಾರ ಮೇಲೆ? ಅದೇ ಆ ಕಂಪನಿ ಮೇಲೇನು ಕೂಡ ನಾವು ಗ್ಯಾಸ್ ಕಂಪನಿ ಗೋ ಗ್ಯಾಸ್ ಕಂಪನಿ ಮೇಲೇನು ಕೂಡ ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ತನಿಖೆಯಲ್ಲಿ ಇದೆ.